ಮುಂದೊಂದು ಕಾಲದಲ್ಲಿ ಕರ್ಣನಿಗೂ ಮುಖಾಮುಖಿ ಆಗುತ್ತಾಳೆ ಕುಂತಿ. ಮುಖಾಮುಖಿ ಆದಾಗಲೂ ಹೊರಗಡೆ ಎಲ್ಲ ಕಥೆ ಏನು ಅಂದರೆ ನನ್ನ ಮಕ್ಕಳನ್ನು ಕೊಲ್ಲಬೇಡ ಅಂತ ಕೇಳೋದಕ್ಕೆ ಹೋದ್ಲು, ತೊಟ್ಟ ಬಾಣ ತೊಡಬೇಡ ಅಂತ ಹೇಳಕ್ಕೆ ಹೋದ್ಲು ಅಂತೆಲ್ಲ ಇದೆಯಲ್ಲ. ಮೂಲ ಮಹಾಭಾರತ ಹಾಗೆ ಹೇಳೋಲ್ಲ. ಹಾಗಲ್ಲ, ಅವಳು ಕೇಳೋದೂ ಇಲ್ಲ. ತನ್ನ ಮಕ್ಕಳನ್ನು ಕೊಲ್ಲಬೇಡ ಅಂತೂ ಕೇಳೋಲ್ಲ, ತೊಟ್ಟ ಬಾಣ ತೊಡಬೇಡ ಅಂತೂ ಕೇಳೋಲ್ಲ. ಅವಳು ಕೇಳೋದು, ನೀನು ಮನಸ್ಸು ಮಾಡಿದರೆ ಯುದ್ಧ ನಿಲ್ಲಿಸ್ಬೋದು, ಯುದ್ಧ ಆದರೆ ಇಡೀ ವಂಶ ನಾಶ ಆಗತ್ತೆ, ದೊಡ್ಡ ಸಾವು ನೋವು ಆಗತ್ತೆ, ಯುದ್ಧ ನಿಲ್ಲಿಸು ಅಂತ ಹೇಳೋದಕ್ಕೆ ಹೋಗಿರ್ತಾಳೆ ಅವಳು. ಅಲ್ಲಿ ಕರ್ಣನ ಎದುರಿಸೋ ಹೊತ್ತು ಬರುತ್ತೆ. ಆದರೆ ಕರ್ಣ ತನ್ನ ಮಗ ಅಂತ ಮೊದಲೇ ಗೊತ್ತಿರುತ್ತೆ, ಎಷ್ಟೋ ವರ್ಷಗಳಿಂದ ಗೊತ್ತಿರುತ್ತೆ. ಕರ್ಣ ಅಲ್ಲೇ ಇರ್ತಾನೆ. ಕರ್ಣನನ್ನು ಇವಳು ಭೇಟಿ ಮಾಡುವಾಗ ಕರ್ಣನಿಗೆ ಮೊಮ್ಮಕ್ಕಳು ಹುಟ್ಟಿಯಾಗಿದೆ. ಕರ್ಣನಿಗೆ ಸುಮಾರು ಇವಳು ಭೇಟಿ ಮಾಡುವಾಗ 90 ವರ್ಷ ಇದ್ದಿರಬೇಕು. 90 ವರ್ಷ? ಹೌದು. ಹೊರಗಡೆ ಕಥೆಗಳಲ್ಲೆಲ್ಲ ಭಾಳ ತಪ್ಪಾಗಿ ಹೇಳಿದ್ದಾರೆ. ಕರ್ಣನಿಗೆ 90 ವರ್ಷ. ಅದಾದಮೇಲೆ ಯುದ್ಧ ನಡೆಯುತ್ತೆ. ಅದಾಗಿ ಅವಳು ಕುಂತಿ ಕರ್ಣನ ಹೋಗಿ ನೀನು ನನ್ನ ಮಗ ಅಂತ ಹೇಳುವ ಹೊತ್ತಿನಲ್ಲಿ ಅದಾಗಿ ಸ್ವಲ್ಪ ದಿನಕ್ಕೇನೆ ಒಂದು 10-15 ದಿನಕ್ಕೆ ಯುದ್ಧ ಆಗುತ್ತೆ. ಯುದ್ಧ ಮುಗಿತಿದ್ದಂಗೆ ಅವ್ನು ಸಾಯ್ತಾನೆ. ಆ ಯುದ್ಧ ನಡೆಯುವಾಗ ಅರ್ಜುನ ಕೃಷ್ಣರಿಗೆ 75 ವರ್ಷ. ಇದಿಷ್ಟು ನನಗೆ ಒಂದು 85 ವರ್ಷ. ಅದಕ್ಕಿಂತ ಮೊದಲು ಹುಟ್ಟಿದ ಅವನು ಕರ್ಣ. ಅವನಿಗೊಂದು 90 ವರ್ಷ ಆಗಿರುತ್ತೆ. ಭೀಷ್ಮರಿಗೆ ಎಷ್ಟಾಗಿತ್ತು? ಭೀಷ್ಮರಿಗೆ 800 ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಯವರೆಗೆ ಅಷ್ಟು ವರ್ಷಗಳ ಕಾಲ ಅವಳಿಗೆ ಕರ್ಣ ತನ್ನ ಮಗ ಅಂತ ಗೊತ್ತಾಗುವಾಗ ಕರ್ಣನಿಗೆ ಒಂದು 16-17 ವರ್ಷ ಇತ್ತು. ಅವನು ಅದೇ ಗುರುಕುಲದಲ್ಲಿ ಓದಿರ್ತಾನೆ. ನೋಡ್ತಾಳೆ, ಗೊತ್ತಾಗತ್ತೆ ಇವನ ಮಗ ಅಂತ.